ಯಾಕೆ ಸಿನಿಮಾ ಥಿಯೇಟರ್ ಬಂದು ನೋಡ್ಬಿಟ್ಟು ಆ ಒಪಿನಿಯನ್ ಕೊಟ್ರೆ ನಮಗೂ ಖುಷಿ ಆಗುತ್ತಲ್ವಾ? ಎಂಟರ್ಟೈನ್ಮೆಂಟ್ಗೆ ಅಂತಾನೆ ಮಾಡೋದು. ಅದನ್ನ ಒಂದು ಫ್ರೀ ಅಂದ್ರೆ ಎಲ್ಲಾ ಕಡೆ ಫ್ರೀ ಆಗಿ ಏನ್ ಸಿಗುತ್ತೆ ಅನ್ನೋದನ್ನ ಆರಾಮಾಗಿ ಎಲ್ಲರೂ ನೋಡ್ತಾ ಇದ್ದೀರಾ. ದಯವಿಟ್ಟು ಫ್ರೀ ಆಗಿ ನೋಡೋದನ್ನ ಬಿಟ್ಬಿಟ್ಟು ಟಿಕೆಟ್ ಕೊಟ್ಬಿಟ್ಟು ಮೀಡಿಯಾ ಮುಂದೆ ಬಂದು ಇಷ್ಟೆಲ್ಲ ಮಾತಾಡ್ತಿದ್ದಾರೆ. ಮಾತೃ ಸಂಸ್ಥೆ ಅದು ಚೇಂಬರ್ ಆಗಿರ್ಬೋದು, ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗಿರ್ಬೋದು, ಪೈರಸಿ ಅನ್ನೋ ಕುಡುಗು ಸುಮಾರು ವರ್ಷದಿಂದ ಇದೆ. ಬಟ್ ನಿರ್ಮಾಪಕರು ಬರ್ತಾ ಇದ್ದಾರೆ. ಯಾಕೆ ಚೇಂಬರ್ ಇಂದ ಆಗಲಿ ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗಲಿ ಮುಂದೆ ಬಂದ್ಬಿಟ್ಟು ಇಲ್ಲ ಪ್ರೊಡ್ಯೂಸರ್ಸ್ ಗಳು ಉಳಿಬೇಕು, ಸಿನಿಮಾ ಕನ್ನಡ ಇಂಡಸ್ಟ್ರಿ ಸಿನಿಮಾಗಳು ದೊಡ್ಡದಾಗಿ ಬೆಳಿಬೇಕು ಅಂತೇಳಿ ಯಾಕೆ ಯಾವ ರೀತಿ ಅಂತ ಸಬ್ಸಿಡಿ ತಗೋತಿಲ್ಲ? ಇದಕ್ಕೆ ಯಾಕೆ ಸರ್ಕಾರ ಮುಂದೆ ಪ್ರಶ್ನೆನ ಇಟ್ಟು ಇದಕ್ಕೊಂದು ಕಡಿವಾಣ ತರುವಂತ ಪ್ರಯತ್ನ ಮಾಡ್ತಿಲ್ಲ? ಇದು ಇವಾಗ ಜಗ್ಗೇಸರ್ ಆಗಿರ್ಬೋದು ಅಥವಾ ಕೋಣ ಚಿತ್ರತಂಡ ಬಂದಿರಬಹುದು. ಸೊ ಈ ತರ ಸಮಸ್ಯೆ ಸುಮಾರು ವರ್ಷದಿಂದ ನಡೀತಿದೆಯಲ್ಲ, ಯಾಕೆ ಚೇಂಬರ್ ಮುಂದುವರಿತಾ ಇಲ್ಲ? ಓಕೆ, ಈಗ ತಾವೇನು ಹೇಳ್ತಾ ಇದ್ರಿ, ಇವ್ರು ತಗೊಂಡ್ರೆ ಇನಿಷಿಯೇಟಿವ್ ನ ಮಾತೃ ಸಂಸ್ಥೆ ಅಥವಾ ನಿರ್ಮಾಪಕ ಸಂಘ ಯಾಕೆ ತಗೊಂಡಿಲ್ಲ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತ ಪೂರ್ವವಾದಂತ ದಾಖಲೆಗಳನ್ನ ನಾನು ನಿಮ್ಗೆ ಕೊಡ್ತೀನಿ. 2 ತಿಂಗಳ ಕೆಳಗಡೆ ನಾನು ಅಣ್ಣನ ಹತ್ರ ಹೋಗಿ ಈ ಯಾವ ತರ ಪೈರಸಿಗಳನ್ನ ಯಾರ್ಯಾರು ಮಾಡ್ತಾ ಇದ್ದಾರೆ ಏನು ಅನ್ನೋದನ್ನ ಲೈವ್ ಅಲ್ಲಿ ಅವರಿಗೆ ತೋರಿಸಿ ನನ್ನ ಸ್ನೇಹಿತರು ಒಬ್ರು ಎಲ್ಲವನ್ನು ಇವರಿಗೆ ಬಿಡಿಸಿ ಹೇಳಿದ್ರು. ಹೇಳಾದ್ಮೇಲೆ ಎಂಟೈರ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಲೋಕಸಭಾ ಮೆಂಬರ್ಸು ಮತ್ತೆ ರಾಜ್ಯಸಭಾ ಮೆಂಬರ್ಸ್ಗಳಿಗೆ ಕಾಗದ ಬರೆದು ಇವ್ರಿಗೆಲ್ಲವನ್ನು ಬಿಡಿಸಿ ಹೇಳಾದ್ಮೇಲೆ ಅಣ್ಣ ಅಲ್ಲಿ ಧ್ವನಿ ಎತ್ತರು. ಈ ನೋವು ಸುಮ್ಮನೆ ಇಲ್ಲ, ನಾವು ಅದಕ್ಕೆ ನನ್ನ ಪೂರ್ವವಾದಂಥ ದಾಖಲೆಗಳನ್ನ ಕೊಡ್ತೀನಿ ನಿಮಗೆ. ಅಷ್ಟೂ ಜನ ಕೆಲವರು ರಿಯಾಕ್ಟ್ ಮಾಡಿದ್ರು, ಇವರು ರಾಜ್ಯಸಭೆಯಲ್ಲಿ ಮಾತಾಡಿದ್ರು, ಇನ್ನೊಬ್ಬರು MP ಅವರು ಲೋಕಸಭೆಯಲ್ಲಿ ಮಾತಾಡಿದ್ರು. ಸೊ ಈ ಥರದ ಇನಿಷಿಯೇಟಿವ್ ತಗೊಳ್ತಕ್ಕಂಥದ್ದು ಜಗ್ಗೇಶ್ ಅಣ್ಣನ ಒಬ್ಬರಿಗೆ ಯಾಕೆ ಬಂತು? ಇನ್ನು ಮಿಕ್ಕಿದವ್ರಿಗೆ ಎಲ್ಲರಿಗೂ ಬಂದ್ರೆ ಏನಿಲ್ಲ, ನಾವು ಕಂಪ್ಲೇಂಟ್ ಕೊಟ್ಟಂಗೆ ಪ್ರತಿ ತಂಡ ಕಂಪ್ಲೇಂಟ್ ಕೊಡಕ್ಕೆ ಮುಂದೆ ಬಂದ್ರೆ ಯಾರಾದ್ರೂ ಒಬ್ಬರು ಮುಂದೆ ಬಂದು ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಮಾಡ್ಬೇಕು. ಯಾಕಂದ್ರೆ ಇವರು ಅವರು ರಾಜ್ಯಸಭಾ ಮೆಂಬರ್ ಇಟ್ಕೊಂಡು ನಾವು ಇವತ್ತು ಕನ್ನಡ ಚಿತ್ರರಂಗದ ಬಗ್ಗೆ ಕನ್ನಡ ಚಿತ್ರರಂಗದ ಬಗ್ಗೆ ಚಿಂತನೆ ಮಾಡ್ತಾರಲ್ಲ, ಅದು ಖುಷಿ ಪಡ್ಬೇಕು. ಇವತ್ತು ಇಟ್ಕೊಳ್ಳೋಂಥ ಕೆಲಸ ಮಾಡಿದ್ದಾರೆ. ಇವತ್ತು ಅವ್ರ ಹಿಂದೆ ಎಷ್ಟು ಜನ ಇರ್ತಾರೆ. ನಾವು ಪ್ರತಿಯೊಬ್ಬರು ಯಾಕಂದ್ರೆ ಮೊನ್ನೆ ತಾನೇ 45 ಚಿತ್ರ ನಿರ್ಮಾಪಕರು ಹೊಟ್ಟೆ ಕಣ್ಣಲ್ಲಿ ನೀರು ಮಾಡ್ತೀನಿ. ಏನಿವತ್ತು ಅವನ ಅಕೌಂಟಲ್ಲಿ ದುಡ್ಡನ್ನ ಫ್ರೀಸ್ ಮಾಡಿ ಅಂತ ಹೇಳಿದ್ದೀನಲ್ಲ, ಅವ್ರದ್ದು $500 ಏನಿದೆ ಅಂತ ಹೇಳಿದ್ರಲ್ಲ, ಅದಷ್ಟು ಓಣ ದುಡ್ಡಲ್ಲ. 45 ಇವ್ರದೇನೆ ಅದನ್ನು ಫ್ರೀಸ್ ಮಾಡಕ್ಕೆ ಸರ್. ಈ ಮುಖಾಂತರ ಸರ್ ನೀವೇನೋ ನರೇಂದ್ರ ಮೋದಿ ಸರ್ ಭೇಟಿ ಮಾಡೋದು ಇದೀವಿ, ನಿಲ್ಸೋದಿಲ್ಲ. ನಾವು ಕೆಲಸ ಮಾಡ್ತಾ ಇರ್ತೀವಿ ಅಷ್ಟೇ. ನಾವು ಇಲ್ಲೆಲ್ಲ ಬಂದು ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಡು ಅದು ಇದು ಏನು ಹೇಳಕ್ ಹೋಗಲ್ಲ. ಒಂದು ಪಾರ್ಟಿ ಸ್ಟಾರ್ಟ್ ಮಾಡಿದೀವಿ, ಎಲ್ಲರ ಜೊತೆ ಒಂದೇ ಒಂದು ಮಾತು, ನಿಮ್ಮ ಹಿರಿಯರಾಗಿ ಒಂದು ತರ ಕೊಟ್ಬಿಡಿ. ಬಟ್ ನಿಮ್ ಕಲಾವಿದ್ರು ಯಾರು ಬರಲ್ಲ ಸರ್, ಯಾಕಂದ್ರೆ ಸರ್ ಈ ತರ ವಿಚಾರ ಆಯ್ತು ಕೇಳಿ ಎಲ್ಲರಿಗೂ ಪೆಟ್ಟ. ಯಾಕಂದ್ರೆ ನಿಮ್ಮ 45 ಚಿತ್ರ ನಿರ್ಮಾಪಕರು ಅವರು ನಿಜ ಒಬ್ಬ ನಿರ್ಮಾಪಕ ಮತ್ತೆ ಇವತ್ತು ನಿರ್ಮಾಪಕರು ನಾಟು ಕೂಡ ಇದು ಕೈ ಜೋಡಿಸ್ಬೇಕು. ಈ ಒಂದು ಏನು ಜಾಲ ಹಿಡಿದಿದ್ದಾರೆ. ಹೇಳಿದ್ರಿ ಕೋಣ ಚಿತ್ರತಂಡ ಬಂದು ಕಂಪ್ಲೇಂಟ್ ಕೊಟ್ಟು ಅದಕ್ಕೋಸ್ಕರ ನಾವು ಮುಂದುವರಿತಾ ಇದ್ದೀವಿ ಅಂತ ಹೇಳಿ. ಬಟ್ ನಾನು ಕೇಳುವಂಥದ್ದು, ಮಾತೃ ಸಂಸ್ಥೆ ಆಗಿರ್ಬೋದು, ಪ್ರೊಡಕ್ಷನ್ ಅಸೋಸಿಯೇಷನ್ ಆಗಿರ್ಬೋದು, ಒಬ್ಬರು ಕಂಪ್ಲೇಂಟ್ ಕೊಡೋವರೆಗೂ ವೆಯ್ಟ್ ಮಾಡಬೇಕಾ? ಇಲ್ಲ ನಮ್ಮ ಕನ್ನಡ ಚಿತ್ರಕ್ಕೆ ಇದು ಬಿಡುಗು, ನಾವು ಇದು ಸರಿ ಮಾಡಬೇಕು ಅಂತೇಳಿ ನೀವ್ ಯಾಕೆ ಇಷ್ಟು ವರ್ಷದ ಇನಿಷಿಯೇಟ್ ನೋಡಿಲ್ಲ? ಯಾಕೆಂದ್ರೆ ಪೈರಸಿ ಅನ್ನೋದು ಇವತ್ತಿಂದಲ್ಲ. ನನಗೆ ಗೊತ್ತಿರೋಂಗೆ, ನನಗೆ ತಿಳಿದಿರೋ ಮಟ್ಟಿಗೆ 10 ವರ್ಷ ಆಯ್ತು ಪೈರಸಿ ಅನ್ನೋದು. ಇಲ್ಲಿ ಹೊರ ಕಳ್ಳರಿಗಿಂತ ಒಳ ಕಳ್ಳರೇ ಜಾಸ್ತಿ ಇರೋದು. ಇಲ್ಲಿ ಅವ್ರು ಇದೇ ನಾವು ಕೂಡ ಒಂದು ದೊಡ್ಡ ಜಾಲ ಇಟ್ಟಿತ್ತು, ಅದು ಏನೋ ಅದು ಹಂಗೆ ಇದಾಯ್ತು. ಬಟ್ ಇವತ್ತು ಏನು ಗೊತ್ತಾ, ಇವತ್ತು ನಿಜವಾಗ್ಲೂ ಕೋಣ ಚಿತ್ರ ಬಂದು ಹೋಯ್ತು. ಇವತ್ತು ಆ ತಂಡ ಇವತ್ತು ಏನು ಆರೋಪಿಗಳನ್ನ ಎದ್ದಿದ್ದಾರೆ. ಇದರಲ್ಲಿ ಇವತ್ತು KC ಪ್ರಸಾದ್ ಕೂಡ ಸುವೀರ ಅಕ್ಷರ್ ಈ ಒಂದು ವಿಚಾರವಾಗಿ ಪ್ರತಿಯೊಂದು ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ಒಂದು ಇದಕ್ಕೆ ಕೈ ಜೋಡಿಸ್ಬೇಕಂತೇಳಿ ಅಂತ ಹೇಳಿ. ಸರ್ ನಮ್ದೊಂದು ಸಲಹೆ ಏನಂದ್ರೆ, ಬರೀ ಸಿನಿಮಾ ರಿಲೀಸ್ ಆಗಿದಾವೆ, ಈಗ ಅವು ಮಾತ್ರ ಸಿಕ್ಕಿದಾವೆ. ಮುಂದೆ ಸಿನಿಮಾ ರಿಲೀಸ್ ಆಗೋದು ತುಂಬಾ ಇದಾವೆ. ಮಾತು ನೋಡಿದ್ರೆ ಇವಾಗ ಅವ್ರು ಇವಾಗ ಕಳ್ಕೊಂಡು ಇವಾಗ 45, ಆಮೇಲೆ ಮಾರ್ಕ್, ಆಮೇಲೆ ಡೆವಿಲ್, ಈ ಚಿತ್ರ ಸಂಬಂಧಪಟ್ಟಂತ ಕಲಾವಿದರಾಗ್ಬೋದು, ತಂಡ ಪ್ರತಿಯೊಬ್ಬರು ಈ ಒಂದು ವಿಚಾರಕ್ಕೆ ಎಲ್ಲ ಕೈ ಜೋಡಿಸ್ಬೇಕು. ಯಾಕಂತ ಈ ಜಾಲ ಬೇರೆ ಸಮೇತ ಕಿತ್ತು ಬಿಸಾಕ್ಬೇಕು. ಸರ್ ಮುಂದೆ ಬರೋರು ಯಾರು ಬರ್ತಾರೆ ಅನ್ನೋದು ನಮ್ಗೆ ಸಿನಿಮಾ ಡೇಟ್ ಅನೌನ್ಸ್ ಆದಾಗ ಗೊತ್ತಾಗತ್ತೆ, ಯಾವಾಗ ರಿಲೀಸ್ ಆಗುತ್ತೆ ಅಂತ. ಇವಾಗ ನಾವು ಏನ್ ಹೇಳ್ಬೋದು ಅಂತಂದ್ರೆ, ಎಲ್ಲೋ ನಾವು ಕುತ್ಕೊಂಡ್ಬಿಟ್ಟು ಪೈರಸಿಂಗ್ ನಾವ್ ಇದನ್ನೇನೋ ಒಂದು ಮಾಡ್ತೀವಿ ಅಂತ ಯಾರ್ಯಾರು ಮಾತಾಡಿದಾರಲ್ಲ ಅವರೆಲ್ಲ ಕಂಪ್ಲೇಂಟ್ ಕೊಡ್ಬೇಕು. ಇವಾಗ ನಮ್ಗೆ ಲೀಗಲ್ ಆಗಿ ಹೋಗ್ಬೇಕು.
correct. ನಾವ್ ಯಾರೋ ಒಬ್ರು ಎಲ್ಲೋ ನಿಂತ್ಕೊಂಡು ಮಾಡಕ್ಕಾಗಲ್ಲ. ಎಲ್ಲಾರು ಸೇರಕ್ಕಾಗದು. ಓನರೇ ಮುಂದೆ ಬಂದಿಲ್ಲ, ಓನರೇ ಕಂಪನಿ ಕೊಟ್ಟಿದ್ದು ಲೀಗಲ್ ಪ್ರೋಸೆಸ್ ಈಗ ನಡೆಯೋದಲ್ಲ. ಈಗ ನನ್ನ ಸಿನಿಮಾ ನನ್ನ ಪೈರಸಿ ಮಾಡಿದ್ದಾರೆ, ನಂದು ಅವ್ರ ಚಿಂತೆ ಕಟ್ಟಿದ್ದಾರೆ ಅನ್ನೋದಾಗ ನಾನ್ ಕಂಪ್ಲೇಂಟ್ ಕೊಟ್ಟಾಗ ಏನಾಗುತ್ತೆ ಅದು ಲೀಗಲ್ ಆಕ್ಷನ್ ಪ್ರೊಸೀಡಿಂಗ್. ಎಲ್ಲರೂ ಮಾತ್ರ ಈಗ ಚೇಂಬರ್ ಕೊಡ್ಬೋದು, ಲೀಗಲಿ ಸ್ಟ್ಯಾಂಡ್ ಆಗಬೇಕು, ಎಲ್ಲರೂ ಮುಂದೆ ಬರಬೇಕು. ಲೀಗಲಿ ಸ್ಟ್ಯಾಂಡ್ ಆದಾಗ ಸಿನಿಮಾದೊಳಗಿಂದಾನೇ ಬರಬೇಕು. ಯಾರು ಇಂಥ ಪರ್ಟಿಕ್ಯುಲರ್ ಸಿನಿಮಾ, ನನ್ನ ಸಿನಿಮಾ ಈ ಥರ ಲಾಸ್ ಆಗಿದೆ, ನನ್ನ ಸಿನಿಮಾ ಈ ಥರ ಪೈರಸಿ ಮಾಡಿದೆ, ಇನ್ಕ್ಲೂಡಿಂಗ್ ನೀವು CVFCಗೆ ಹೋದ್ರೂ ಏನದು ಈ ಆಕ್ಟ್ ಪ್ರಕಾರ ಶಿಕ್ಷೆ ಕೊಡಿಸೋದಿದೆ. ಅಲ್ಲೂ ಅಷ್ಟೇ ಯಾರು ನೊಂದಂಥ ಪ್ರೊಡ್ಯೂಸರು ಅವರೇ ಅವ್ರ ಕಡೆಯಿಂದ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಾಗ ಲೀಗಲ್ ಪ್ರೊಸೀಡಿಂಗ್ ಆಗೋದು. ಸೊ ಚಿತ್ರ ಚೇಂಬರಿಂದ ಆಗಿರ್ಬೋದು ಇಲ್ಲ ಪ್ರೊಡ್ಯೂಸರ್ ಅಸೋಸಿಯೇಷನಿಂದ ಅವ್ರೇನು ಮಾಡ್ಬೋದು ಅಂತಂದರೆ ಇದನ್ನು ಸರ್ಕಾರದ ಲೆವೆಲಲ್ಲಿ ಈಗೇನು ನಾವು ಕಂಪ್ಲೇಂಟ್ ಕಟ್ಟಿದ್ವಿ, ಹಿಡಿತಾ ಇದೀವಿ, ಇದೊಂದೇ ಕೇಸ್ ಅಲ್ಲ, ಇದು ಬರೀ ಒಂದು ಬ್ರಾಂಚ್ ಅಷ್ಟೇ ಇವನೊಬ್ಬ ಸಿಕ್ಕಿರೋದು. ಇದು ಬಿಟ್ಟು ಇನ್ನು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ನಾನು ಎಲ್ಲರಿಗೂ ಅದು ಕೇಳಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಯಾವ್ಯಾವ ಆ್ಯಪಲ್ಲಿ ಇದ್ದಾರೆ ನಿಮ್ಮ ಪ್ರತಿಯೊಬ್ಬರಿಗೂ ಕೋಣಾ ಸಿನಿಮಾ ಒಂದೇ ಅಂತಲ್ಲ, ಎಲ್ಲ ಸಿನಿಮಾಗಳು ಸೇರಿಸ್ಕೊಳ್ಳಿ. ಬಟ್ ಕೋಣಾ ಸಿನಿಮಾ ಯಾವ್ಯಾವ ಆ್ಯಪಲ್ಲಿ ಬಿಟ್ಟಿದ್ದೀರಾ, ಎಲ್ಲ ಆ್ಯಪಲ್ಲಿ ಯಾವ್ಯಾವ ಅಕೌಂಟ್ ಇದೆ ಎಲ್ಲರೂ ಬಂದೇ ಬರ್ತೀವಿ, ಎಲ್ಲರೂ ಮೀಟ್ ಮಾಡೇ ಮಾಡ್ತೀವಿ. ಎಲ್ಲರೂ ಒಂದೊಂದು ದಿವಸ ಸ್ಟೇಷನಲ್ಲಿ ಒಂದು ಲಾಂಚ್ ಆಗಿ ಆಗ್ತೀವಿ ಸರ್. ಅದೊಂದನ್ನು ಮಾತ್ರ ನಾನು ಅಶ್ಯೂರ್ ಮಾಡ್ಬೋದು ನಾವು. ಸರ್ ಜಗ್ಗೇಶ್ ಸರ್ ಮಾಡಿದ ಲೈವ್ ಸರ್ ಲಕ್ಷಾಂತರ ವೀಕ್ಷಣೆ ಕಂಡಿದೆ. ಒಬ್ರು ಸ್ಟಾರ್ ನಟರು ಕೂಡ ಇದುವರೆಗೂ ಕೂಡ ಒಂದು ಸ್ಟೋರಿ ಹಾಕಿಲ್ಲ, ಅಟ್ಲೀಸ್ಟ್ ಒಂದು ಪೊಲೀಸ್ ಠಾಣೆ ಮಟ್ಲೇ ಇರಲಿಲ್ಲ. ಅವ್ರ ಸಿನಿಮಾಗೆ ಏನು ಆಗಿಲ್ಲ ಅಂತನ ಏನು ಆಗ್ಲಿ ಬಿಡಿ ನಮ್ಗೆ ಏನ್ ಗೊತ್ತಾ, ಯಾಕೆ ಅಂತ ಸಿನಿಮಾಗಳಿಗೆ ಮ್ಯಾಟರ್ ಆಗ್ತಾ ಇಲ್ಲ. ಫಸ್ಟ್ ಥಿಂಗ್, ಎಷ್ಟೋ ಜನ ಆರ್ಟಿಸ್ಟ್ಗಳು ಅವರೇ ಕೆಲಸ ಮಾಡಿರೋ ಸಿನಿಮಾ ಪ್ರಮೋಷನ್ಗೆ ಬರ್ತಾ ಇಲ್ಲ. ನೀವು ಯಾವ್ದೋ ಸಂಬಂಧ ಇರೋ ಒಂದು ವಿಷಯಕ್ಕೆ ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ. ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ? ಅಂದ್ರೆ ಸರ್ ಏನ್ ಗೊತ್ತಾ, ಇವಾಗ ಆಂಟಿ ಪೈರಸಿ ಅಂತ ಒಂದು ಟಾಪಿಕ್ ಇದೆ ಅಂತ ನಾನು ಹೇಳಿದ್ನಲ್ವಾ, ಇದನ್ನ ಎಲ್ಲ ಡಿಲೀಟ್ ಮಾಡ್ಬೇಕು ಅನ್ನೋದಕ್ಕೆ ಇನಿಷಿಯೇಟಿವ್ ತಗೊಂಡು, ಅದು ನಾವೇ ಯಾರು ಪ್ರೊಡ್ಯೂಸರ್ಸ್ ಆಗಿರ್ತೀವಿ ನಾವೇ ದುಡ್ಡು ಕೊಟ್ಟು ಅವ್ರ ಹತ್ರ, ನೋಡಪ್ಪ ನನ್ನ ಸಿನಿಮಾ ನಾನು ಕಷ್ಟಪಟ್ಟು ಮೈ ಬಗ್ಸಿ ಕೆಲಸ ಮಾಡಿದ್ದೀನಿ, ದುಡ್ಡು ಹಾಕಿ ರಕ್ತ ಸುರಿಸಿ ದೇವ್ರು ಸುರಿಸಿ ಕೆಲಸ ಮಾಡಿದ್ದೀನಿ, ಇದನ್ನ ತೆಗಿಯಪ್ಪ ಡಿಲೀಟ್ ಮಾಡೋ ಅಂತ ಹೇಳಿ ಅವ್ರ ಹತ್ರ ಒಂದು ಪ್ಯಾಕೇಜ್ ಮಾತಾಡಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಸ್ಬಿಟ್ಟು ತೆಗಿಸ್ಬೇಕು. ಕೆಪಾಸಿಟಿ ಇರೋರು ಏನ್ ಮಾಡ್ತಾರೆ, ಇಲ್ದಿರೋರು ಏನ್ ಮಾಡ್ತಾರೆ, ಒದ್ದಾಡ್ತಾರೆ. ಸರ್ ಇದೊಂಥರ ಹೆಂಗ್ ಗೊತ್ತಾ, ಇವಾಗ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗಿದೆ ಅಂತಂದ್ರೆ ನೀವೆಲ್ಲರೂ ಸೇರಿ ಸ್ಟ್ರೈಕ್ ಮಾಡ್ತಾ ತಾನೆ ಸರ್ಕಾರ ಒಂದು ಡಿಸಿಷನ್ ತಗೊಳುತ್ತೆ. ನೀವು ಯಾರು ಸ್ಟ್ರೈಕ್ ಮಾಡ್ಲಿಲ್ಲ ಅಂತಂದ್ರೆ ನಾವು ಕೊಟ್ಟಿದ್ದೆ ರೇಟ್ ಅಂತ ಸುಮ್ಮನೆ ಆಗ್ತಾರೆ. ಸ್ಟ್ರೈಕ್ ಮಾಡಕ್ಕೆ ಒಬ್ಬರೇ ಮಾಡ್ತಾರೆ. ವಾಣಿಜ್ಯ ಮಂಡಳಿ ಒಬ್ಬರ ಮೇಲೆ ಜವಾಬ್ದಾರಿ ಕೊಟ್ಟು ನಾವು ಕೊಡ್ಕೊಳಕ್ಕಾಗಲ್ಲ. ಇವಾಗ ನಾವ್ ಹೆಂಗ್ ಇನಿಷಿಯೇಟಿವ್ ತಗೊಂಡಿದ್ದೀವಿ, ನಾನು ರಿಕ್ವೆಸ್ಟ್ ಮಾಡ್ತೀನಿ ಪ್ರತಿಯೊಂದು ಟೀಮ್ ಯಾರ್ಯಾರು ನಮ್ಮ ಸಿನಿಮಾ ಪೈರಸಿ ಆಟ, ನಾನು 1000 ಜನ ಕಳ್ಸಿರ್ತೀನಿ ವಿಷಯನ, ಯಾರು ತಲೆ ಕೆಡ್ಸ್ಕೊಳ್ಳಲ್ಲ. ಕೆಲವರು ಜಸ್ಟ್ ನೋಡ್ಬಿಟ್ಟು ಸುಮ್ಮನಾಗಿದ್ದಾರೆ. ನನಗೇನೆ ಅದೇ ರಿಯಾಕ್ಷನ್ ಬಂದಿದೆ ಅಂತಂದ್ರೆ, ಇಮ್ಯಾಜಿನ್ ಸಂಬಡಿ ಎಲ್ಸ್ ಇಸ್ ಡೂಯಿಂಗ್ ಅಂದ್ರೆ ನಂಗೆ ಗೊತ್ತಿರೋರೇ ಮಾಡಿರ್ತಾರೆ, ರಿಯಾಕ್ಷನ್ 0 ಇರುತ್ತೆ, ಸಂಬಂಧ ಇರಲ್ಲ ಅಂತ ಇರುತ್ತೆ. ಇಲ್ಲಿ ಎಲ್ಲ ಸಿನಿಮಾದವರು ಇನಿಷಿಯೇಟಿವ್ ತಗೊಳ್ಳಿ ಮಾಡಿ. ರವಿ ಆಗಲಿ ತನಿಷ್ ಆಗಲಿ ಇನಿಷಿಯೇಟ್ ತಗೊಂಡಿದ್ರೆ, ಆಮೇಲೆ ಜಗ್ಗೇಶ್ ಅವ್ರು ಮುಂದೆ ಬಂದು ಇನಿಷಿಯೇಟ್ ತಗೊಂಡ್ರೆ ಈ ಒಂದು ವಿಚಾರಕ್ಕೆ ಎಲ್ಲರೂ ಶಕ್ತಿ ತುಂಬಬೇಕು ಅಂತ ಹೇಳಿ. ಸರ್ ಇನ್ನೊಂದು ಏನ್ ಗೊತ್ತಾ, ಪ್ರೊಡ್ಯೂಸರ್ಸ್ ಏನೇ ಕಷ್ಟಪಟ್ಟು, ನಾನು ಆಕ್ಟ್ರೆಸ್ ಆಗಿ ನಾನು ಪ್ರೊಡ್ಯೂಸರ್ ಆಗಿ ನಾವು ಇವಾಗ ಕಷ್ಟಪಟ್ಟು ಕೆಲಸ ಮಾಡಿದಾಗಲೇನೆ ಪ್ರೊಡ್ಯೂಸರ್ ನೋವು ಏನು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಯ್ತು. ಬೇರೆಯವ್ರಿಗೆ ಅದು ಅರ್ಥ ಮಾಡಿಸ್ಬೇಕಾಗತ್ತೆ. ಯಾಕಂದ್ರೆ ಆ ಶೂನಲ್ಲಿ ನಿಂತಿಲ್ಲ ಅಂತಂದ್ರೆ ಆ ನೋವು ಏನು ಅಂತ ಗೊತ್ತಾಗಲ್ಲ. ಇನ್ನೊಂದು, ಸಿನಿಮಾ ಥಿಯೇಟರ್ ನಲ್ಲಿ ನೋಡಿದಾಗ ಏನೋ ಅಲ್ಪ ಸ್ವಲ್ಪ ಪ್ರೊಡ್ಯೂಸರ್ ನೋಡ್ತಾನೆ ದುಡ್ಡನ್ನ, ಅದೇ OTTಗೆ ಅಂತ ಬಂದಾಗ, ಸ್ಯಾಟಲೈಟ್ ಅಂತ ಬಂದಾಗ ಏನೋ ಅಲ್ಪ ಸ್ವಲ್ಪ ದುಡ್ಡು ಪ್ರೊಡ್ಯೂಸರ್ ಪಾಕೆಟ್ಗೆ ಹೋಗುತ್ತೆ. ಮಾಡೋದು ಯಾಕೆ? ನಮಗೂ ಏನೋ ಒಂದು, ದಿಸ್ ಇಸ್ ಅಗೇನ್ ಬಿಸ್ನೆಸ್, ಇಟ್ ಇಸ್ ಅ ಪ್ರೊಫೆಷನಲ್ ಬಿಸ್ನೆಸ್. ಸೊ ನಮಗೂ ಏನೋ ಒಂದು ಬರ್ಲಿ ಅಂತಾನೆ ನಾವು ಇನಿಷಿಯೇಟಿವ್ ತಗೊಂಡು ಸಿನಿಮಾ ರಿಲೀಸ್ ಮಾಡ್ತೀವಿ ಥಿಯೇಟರ್ ಅಲ್ಲಿ. ಅದಾದ್ಮೇಲೆ ಸ್ಯಾಟಲೈಟ್ ಅಂತ ಮಾತಾಡ್ತೀವಿ. ಎಷ್ಟೋ ಸಿನಿಮಾಗಳು ಸ್ಯಾಟಲೈಟ್ ಆಗ್ತಾ ಇಲ್ಲ, ಎಷ್ಟೋ ಸಿನಿಮಾಗಳಿಗೆ OTTಗೂ ಅವಕಾಶ ಇಲ್ಲ. ನಾವು ಅದಕ್ಕೂ ಇನ್ನೊಂದು ಯೋಚನೆ ಮಾಡಿದ್ದೀವಿ. ನಾನು ಅದನ್ನ ಸದ್ಯದಲ್ಲೇ ನಿಮ್ಮೆಲ್ಲರಿಗೂ ಹೇಳಿದೆ, ಕನ್ನಡ ಸಿನಿಮಾಗಳನ್ನ ಎಷ್ಟು ಕಡಿಮೆ ದರದಲ್ಲಿ ಕೆಲವು OTT ಆ್ಯಪ್ಗಳು ನೋಡ್ತಾ ಇದೆ ಅಂತಂದ್ರೆ, ನಮ್ಗಳಿಗೆ ಪಾಪ ಪ್ರೊಡ್ಯೂಸರ್ಸ್ಗೆ ವೆರಿ ಫ್ರಾಂಕ್ ಆಪ್ಷನ್ ಇಲ್ದಂಗೆ ಮಾಡಿದ್ದಾರೆ. ಸೊ ಇವಾಗ ಏನಾಗುತ್ತೆ, ಕನ್ನಡ ಸಿನಿಮಾ ಎಲ್ಲಿ ನೋಡ್ಬೇಕು, ಈ ತರ ಜಾಗಗಳಲ್ಲಿ ಕೆಲವೊಂದು ಜಾಗದಲ್ಲಿ ನೋಡ್ತಾರೆ. ಅದನ್ನ ನೋಡ್ಬೇಡಿ. ನಾವು ನಿಮ್ಗೆ ಫ್ರೀಯಾಗಿ ನೋಡೋ ತರನೇ ಇರ್ಬೋದು, ಒಂದು OTT ಆ್ಯಪ್ನ ತಗೊಂಡ್ ಬರ್ಬೋದು, ನಿಮ್ಗೆ ಅದು ಯೂಸು ಆಗ್ಬೋದು, ನಿಮ್ಗೆ ಇಷ್ಟನೂ ಆಗ್ಬೋದು, ಸಿನಿಮಾಗಳನ್ನ ನೀವು ಆಸೆನೂ ಪಟ್ಟು ನೋಡೋ ಅಂಥದ್ದಾಗುತ್ತೆ. ಪೈರೇಟೆಡ್ ಯಾಕೆ ನೋಡ್ತೀರಾ? ಕೆಟ್ಟದಾಗ ಸಿನಿಮಾನ ಯಾಕೆ ನೋಡ್ತೀರಾ? ಎಂಜಾಯ್ ಮಾಡಿ, ಆರಾಮಾಗಿ ನೋಡಿ. OTTನಲ್ಲಿ ಎಷ್ಟು ಮಹಾ ಪೇ ಮಾಡಿರ್ತೀರಾ ನೀವು? ಒಂದು ಸಬ್ಸ್ಕ್ರಿಪ್ಷನ್ ನೀವು ತಗೊಂಡು 1000 ಸಿನಿಮಾ ನೋಡಿರ್ತೀರಾ? ಆ ಥರದ್ದೆಲ್ಲ ಫ್ರೀ ಸಿಕ್ತು ಅಂದ್ರೆ ಎಲ್ಲರೂ ನೋಡೋದು. ಅದೇ ನೋಡೋದನ್ನ ಕಡಿಮೆ ಮಾಡಿದ್ರೆ ಥಿಯೇಟರ್ ಸಮಸ್ಯೆ ಏನಂತಂದ್ರೆ, ಒಬ್ಬ ಏನು ಸಾಕಿಡೋದು 5 ಲಕ್ಷ ಜನ, 5 ಲಕ್ಷ ಜನ ಯಾರು ಮೊಬೈಲಲ್ಲಿ ನೋಡಿದ್ದಾರೆ, ಆ ಮೊಬೈಲಲ್ಲಿ ನೋಡಿದ್ರೆ ಥಿಯೇಟರ್ ನೋಡಿದ್ರೆ 5 ಕೋಟಿ ರೂಪಾಯಿ. ಯಾರಿಗೆ? ಒಬ್ಬ ನಿರ್ಮಾಪಕ 100 ರೂಪಾಯಿ ಥಿಯೇಟರ್ ಆವ್ರೇಜ್ ಅಂತ. ಈ ಥರ ಇರೋ ಗ್ರೂಪ್ಗಳು ಅದು ಡಿಲೀಟ್ ಆಗಿ, ಅಂದರೆ ಏನು ಒಂದು ಬ್ರಾಂಚ್ ಅಂತ, ಒಂದು ಬ್ರಾಂಚಿಗೆ 50 ಜನ ಏನಿದೆ ಗ್ರೂಪ್ಗಳೇನಿದೆ, ಈ ಗ್ರೂಪ್ಗಳು ಡಿಲೀಟ್ ಆಗಿರೋ ಅಂತಂದರೆ ಅವರಿಂದ ಬರೀ 10 ಲಕ್ಷ ವ್ಯೂವರ್, ಅಂದರೆ 20 ಲಕ್ಷ ಜನ ಮೊಬೈಲಲ್ಲಿ ನೋಡ್ತಿರ್ಬೋದು, 10 ಲಕ್ಷಕ್ಕೆ ಸಿಗ್ದಂಗೆ ಆಯಿತು ಅಂತಂದ್ರೂ ಒಬ್ಬ ಪ್ರೊಡ್ಯೂಸರ್ಗೆ 10 ಕೋಟಿ ರೂಪಾಯಿ ಸಿನಿಮಾದಿಂದ ಕಲೆಕ್ಟ್ ಆಗುತ್ತೆ. ಇದಕ್ಕೋಸ್ಕರ ಹೋರಾಡ್ತಾ ಇದ್ದೀವಿ. ಇದ್ರ ಜೊತೆಗೆ
ಎಲ್ಲರೂ ಈಗ ತುಂಬಾ ಸಪೋರ್ಟ್ ಮಾಡ್ತಾರೆ. ಈಗ ನಾವು ಏನು ಮಾಡ್ತೀವಿ ಅಂತಂದ್ರೆ ಇದು ಒಂದಲ್ಲ, ಇದನ್ನ ಟ್ರ್ಯಾಕ್ ಡೌನ್ ಮಾಡ್ಕೊಂಡು ಇಲ್ಲ ಎಷ್ಟೇ ದಿವಸ ಆಗಲಿ ನಮ್ಮ ಕೂಡ ಸಂತೋಷ ಮಾಡ್ತಿಲ್ಲ. ಇಡೀ ಸಿನಿಮಾ ಇಂಡಸ್ಟ್ರಿಗೆ ಏನು ಬೇಕು ಇಲ್ಲ ಅಟ್ ದಿ ಎಂಡ್ ಆಫ್ ಟ್ರ್ಯಾಕ್ ಡೌನ್ ಮಾಡೋದು. ಇದು ಒಬ್ಬರದಂತೂ ಅಲ್ಲ, ಎಲ್ಲರೂ ಒಳಿತಿಗಾಗಿ ಮಾಡ್ತಾ ಇರುವಂತ ಒಂದು ಇನಿಷಿಯೇಟಿವ್. ಇವಾಗ ನಾವು ತಗೊಂಡಿದ್ದೀವಿ, ಮೇ ಬಿ ಇದನ್ನ ನೋಡಿ ಇನ್ನೊಂದು 10 ಜನ ತಗೊಳ್ಬಹುದು. ಎಲ್ರಿಗೂ ಸೇರಿ ಒಟ್ಟಿಗೆ ನಾವು ನಿಂತಾಗ ವಿ ವಿಲ್ ಬಿ ವೆರಿ ಸ್ಟ್ರಾಂಗ್. ದಯವಿಟ್ಟು ಯಾರು ಪೈರೇಸಿ ಸಿನಿಮಾಗಳನ್ನ ಮಾಡಬೇಡಿ, ನೋಡಬೇಡಿ.